ವಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕಡಲೆಬೇಳೆ, ಹೆಸರುಬೇಳೆ, ಹೆಸರು ಕಾಳು, ತೊಗರಿಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ 1 ಗ್ಲಾಸ್ ಹಾಕ್ಕೊತೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ಹಬೆಲಿ ಬೇಯುತ್ತಲ್ಲ, 1.5 ಗ್ಲಾಸ್ ಹಾಕ್ಕೊತೀನಿ ಫ್ರೆಂಡ್ಸ್ ನಾನು. ಹೆಸರು ಕಾಳನ್ನ ಅರ್ಧ ಗ್ಲಾಸ್ ಹಾಕ್ಕೊತೀನಿ. ಇಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಹೆಸರು ಬೇಳೆನೂ ಅಷ್ಟೇ ಫ್ರೆಂಡ್ಸ್, ಅರ್ಧ ಹಾಕೊಳ್ರಿ. ಅರ್ಧ. ತೊಗರಿ ಬೇಳೆನೂ ಅಷ್ಟೇ ಫ್ರೆಂಡ್ಸ್, ಅರ್ಧ ಹಾಕೊಳ್ಳಿ. ಉದ್ದಿನಬೇಳೆ 1-2 ಟೇಬಲ್ ಸ್ಪೂನು. ಇಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಇದನ್ನ ನೀರಲ್ಲಿ ನೆನೆಸ್ಬಿಟ್ಟು 4 ಅವರ್ಸ್ ನೆನಿಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಈಗ 4 ತಾಸು ನೆಂದಿದೆ. ಇದು ಕಡಲೆಬೇಳೆ ಎಲ್ಲವ ಈ ಥರ ನೆಂದಿದೆ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಅಂದರೆ ತುಂಬ ನುಣ್ಣಗೆ ರುಬ್ಕೋಬಾರ್ದು. ತೋರಿಸ್ತೀನಿ ನಾನು. 2 ಸರಿ ಹಾಕ್ಕೊತೀನಿ ನಾನು. ಇದಕ್ಕಿಷ್ಟು ಶುಂಠಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈ ಥರ ತರಿ ರುಬ್ಕೋಬೇಕು ಫ್ರೆಂಡ್ಸ್. ನೀರು ಹಾಕ್ಕೊಳಂಗಿಲ್ಲ. ಈ ಥರ ತುಂಬ ನೈಸಿಗೆ ಬೇಡ, ಈ ಥರ ತರಿಯಾಗಿ ಇರಬೇಕು ಫ್ರೆಂಡ್ಸ್. ಇದಕ್ಕೆ ಏನೇನು ಹಾಕ್ಕೊಳ್ಳೋದು ಹೇಳ್ತೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಜೀರಿಗೆ, ಶುಂಠಿ ಆವಾಗಲೇ ಹಾಕಿದ್ದೀನಿ. ಓವಿನ ಕಾಳು ಅಂತಾರಲ್ಲ ಫ್ರೆಂಡ್ಸ್, ಅದು ಅಜ್ವಾನ ಅಂತಲೂ ಅಂತಾರೆ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ಹಬೆಲ್ ಬೇಯಿಸ್ಕೊಳ್ಳೋಣ. ನೀರು ಕಾಯ್ತಾ ಇದೆ. ಈ ಥರ ತೊಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಈ ಥರ ಉಂಡೆ ಮಾಡ್ಕೊಳೋದು. ಈ ಥರ ಕೈಯಲ್ಲಿ ಇಟ್ಕೊಂಡು ಈ ಥರ ಮಾಡಿ ಇಡೋದು ಫ್ರೆಂಡ್ಸ್, ಅಷ್ಟೆ. ನೋಡಿರಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಅಷ್ಟೇ ಫ್ರೆಂಡ್ಸ್. ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 10 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಇದು ಬೇಯೋಷ್ಟೊತ್ತಿಗೆ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, 1 ಬಟ್ಲು. ಕಡಲೆ ಹಾಕಿದ್ದೀನಿ. ಈಗ ಹುಣಸೆ ಹಣ್ಣು, 3 ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ, ರುಚಿಗೆ ಉಪ್ಪು. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಯಾವ ಚಟ್ನಿನೂ ಚೆನ್ನಾಗಿರಲ್ಲ. ಬರೀ ಹಸಿ ಕಾಯಿ ಜಾಸ್ತಿ ಹಾಕ್ಕೊಂಡು ಕಡಲೆ ಸ್ವಲ್ಪ ಕಡಿಮೆ ಹಾಕೋಬೇಕು ಫ್ರೆಂಡ್ಸ್. ಇದನ್ನು ರುಬ್ಕೊಂಬರ್ತೀನಿ. ಇದು ಬೆಂದಿದೆ ಫ್ರೆಂಡ್ಸ್, 10 ನಿಮಿಷ ಆಗಿದೆ. ತೆಗಿತೀನಿ. ಬೆಂದಿದೆ ಫ್ರೆಂಡ್ಸ್. ಈ ಥರ ಬೇಯಬೇಕು ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹಬೆ ವಡೆ ಫ್ರೆಂಡ್ಸ್, ಒಂದ್ಸರಿ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ. ಡಯಟ್ ಫುಡ್ಡು ಆದಂಗೆ ಆಗುತ್ತೆ. ಎಣ್ಣೆ ಏನೂ ಆಗ್ತಿದ್ದಂಗೆ ಮಾಡೋದು. ಒಂದ್ಸರಿ ಮಾಡ್ಕೊಂಡು ನೋಡಿ ಹೆಂಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.